ನೆನ್ನೆಯ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ಥರ ಲೋನ್ ಅಪ್ಲಿಕೇಶನ್, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕ್ಕೊಂಡು ಅಮೌಂಟನ್ನು ಹಾಕೋದು, ಅರ್ನ್ ಮಾಡೋಣ ಅಂತ, ಒಂದು ಸರಿ ಬಿಡು ಅಂತ ಅದು ಪ್ರತಿದಿನ ಕೆಲವೊಬ್ರಿಗೆ ಹೋಗ್ತಾ ಇರುತ್ತೆ. ಜೊತೆಗೆ ಯಾವುದೇ ಆಗಿರಲಿ, ನೀವು ರಿಚಾರ್ಜ್ ಮಾಡ್ಕೊಂಡಿರ ಟಿ ವಿ ಶೋಸ್ ಅಂದರೂ ಕೂಡ ಬೇಡವಾಗಿದ್ದನ್ನು ಹೇಗೆ ತೆಗಿಯೋದು, ಆಟೋ ಪೇ ಯಾವುದಕ್ಕೆಲ್ಲ ಹಾಕಿದ್ದೀರಾ ನೀವು ಅಂತ ಕೂಡ ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅದನ್ನು ಡಿಸೇಬಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದರ ಜೊತೆಗೆ ಇವತ್ತು ಕೂಡ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ ಡಿಸ್ಟ್ರಿಕ್ಟ್ ಅಂತಂದು ನೀವು ನೋಡ್ತಾ ಇರೋ ವಿಡಿಯೋ ಕೆಳಗಡೆನೇ ಲಿಂಕ್ ಇಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇವತ್ತು 1 ಗಂಟೆಯಿಂದ 4 ಗಂಟೆ ತನಕ ತಿದ್ದುಪಡಿ ಇರುತ್ತೆ ನೋಡಿ. ಫೋನ್ ಪೇನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಇಂಡಿಯಾ ಫ್ಲಾಗ್ ಥರ ಕಾಣ್ತದಲ್ಲ ಐಕಾನ್, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಲಾಸ್ಟ್ಗೆ ಆಟೋ ಪೇ ಅಂತ ಕಾಣುತ್ತೆ. ಪೇಮೆಂಟ್ ಮ್ಯಾನೇಜ್ಮೆಂಟ್ ಕೆಳಗಡೆ ಆಟೋ ಪೇ, ಓಕೆನಾ? ಕ್ಲಿಕ್ ಮಾಡಿ. ಈಗ ನಿಮ್ದು ಯಾವುದೆಲ್ಲ ಆಟೋ ಪೇ ಆಗಿದೆ ಅನ್ನೋದು ಲೀಸ್ಟೇ ತೋರಿಸ್ಬಿಡುತ್ತೆ. ಆಗಿರಲಿಲ್ಲ ಅಂದರೆ ಏನೂ ತೋರಿಸಲ್ಲ, ಓಕೆನಾ? ನಿಮ್ದು ಯಾವುದೋ ಆಟೋ ಪೇ ಆಗಿತ್ತು ಅಂದರೆ ಯಾವ ಥರ ಮಾಡಬೇಕು ಅನ್ನೋ ಸ್ಟೆಪ್ಸ್ಗಳನ್ನು ತೋರಿಸುತ್ತೆ. ಆಗಿತ್ತು ಅಂದರೆ ಈ ಥರ ಪೇಜ್ ಬರುತ್ತೆ. ಈಗ ನಿಮ್ಗೆ ಯಾವುದು ಬೇಡವೋ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಅದನ್ನ ಪ್ರೆಸ್ ಮಾಡಿ ಹಿಡಿದ ತಕ್ಷಣವೇ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಆಟೋ ಪೇ ಡೀಟೇಲ್ಸ್, ಯಾವಾಗ ಮಾಡಿದ್ರಿ, ಎಷ್ಟು ರೂಪಾಯಿ ಹೋಗ್ತಾ ಇದೆ, ಯಾವ ಡೇಟಿನ ತನಕ ಇದೆ ಇದು ಅಂತ. ಸೊ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಡಿಲೀಟ್ ಆಟೋ ಪೇ ಅನ್ನುವಂಥ ಆಪ್ಷನ್ ಕಾಣುತ್ತೆ ನಿಮಗೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮನ್ನು ಮಾಡಿದರೆ ನಿಮ್ದು ಏನು ಯು ಪಿ ಐ ಪಿನ್ ಇರುತ್ತೋ, ಸೊ ಪಿನ್ ಪ್ಯಾಟ್ರನ್, ಪಿನ್ ಏನಿಟ್ಟಿರ್ತೀರೋ ಅದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಕನ್ಫರ್ಮ್ ಸಕ್ಸಸ್ಫುಲ್ ಆಗಿ ಆಟೋ ಪೇ ಕ್ಯಾನ್ಸಲ್ ಆಗುತ್ತೆ. ಬೇಡ